ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಚಟ್ನಿ ರೆಸಿಪಿ ಹೇಳ್ತಾ ಇದ್ದೀನಿ. ನೀವೂ ಮಾಡಿರ್ತೀರ, ಬಟ್ ನಾನಿಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿನೂ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಸೈಡ್ ಡಿಶ್ ಅಂತಲೂ ಕರಿಬೋದು ಮತ್ತು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ನೀವು ಟ್ರೈ ಮಾಡಿ ನೋಡಿ. ಈಗ ಒಂದು ಕಡಾಯಿಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನಾನು ಈ ಕಡಾಯಿಗೆ 3 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಸಣ್ಣದಾಗಿನೂ ಕಟ್ ಮಾಡ್ಬೋದು ಅಥವಾ ಉದ್ದುದಾಗಿನೂ ಕಟ್ ಮಾಡಿ ಹಾಕೋಬೋದು. ಇದಕ್ಕೊಂದು 5 ರಿಂದ 6 ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಹಾಕಿ ಹೈ ಫ್ಲೇಮಲ್ಲೇ ಈ ನೀರು ಎಲ್ಲನೂ ಹೋಗುವವರೆಗೂ ನಾನು ಇದಕ್ಕೆ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೋತೀನಿ ರೀ. ನೀರು ಕಂಪ್ಲೀಟಾಗಿ ಹೋಗ್ಬೇಕ್ರಿ. ನೋಡಿ, ಹೈ ಫ್ಲೇಮಲ್ಲೇ ಬೇಯಿಸಿದ್ದೀನಿ. ನೀರು ಕಂಪ್ಲೀಟಾಗಿನೂ ಹೋಗ್ಯದ. ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನೂ ಸಾಫ್ಟ್ ಆಗ್ಯಾವ್ರಿ. ಇವು ಒಂದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ. ಆರಿದ ಮೇಲೆ ನಾನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಗ್ಯಾಸನ್ನು ನಾನೀಗ ಆಫ್ ಮಾಡೀನಿ ರೀ. ಈಗ ನೋಡಿ, ಒಂದು ಮಿಕ್ಸರ್ ಜಾರ್ಗೆ ಹೀಗಿದು ಆರ್ಯದ್ರಿ. ಇದಕ್ಕೆ ಮಿಕ್ಸರ್ ಜಾರ್ಗೆ ನಾನು ಹಾಕ್ತಾ ಇದ್ದೀನಿ. ನೋಡಿ, ನಾನು ಇದನ್ನು ತುಂಬ ಫೈನ್ ಪೇಸ್ಟ್ ಎಲ್ಲ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ರೀ. ನೋಡಿ, ಕಲರೂ ತುಂಬಾ ಚೆನ್ನಾಗಿ ಬಂದೈತೆ ರೀ. ಮತ್ತು ತರಿಯಾಗಿ ಮಾಡ್ಕೊಂಡು ನಾನು ಅಷ್ಟೇನು ಫೈನ್ ಪೇಸ್ಟು ಮಾಡ್ಕೊಂಡಿಲ್ಲ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಒಂದು ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಆ ಪ್ಯಾನ್ಗೆ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ ಮೇಲೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ಕಡಲೆ ಹಿಟ್ಟನ್ನು ಈ ಎಣ್ಣೆ ಒಳಗನೆ ಮೀಡಿಯಮ್ ಫ್ಲೇಮ್ ಇಟ್ಟನೆ ಹುರಿಬೇಕ್ರಿ. ಅಂದ್ರೆ ಕಡಲೆ ಹಿಟ್ಟು ಹಸಿದು ವಾಸನೆ ಹೋಗಿ ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಅದರ ಸ್ಮೆಲ್ ಬೇರೆ ಥರ ಬರ್ತಿರ್ತದೆ. ಈಗ ಇದು ಕರೆಕ್ಟಾಗಿ ಹುರಿದ್ರಿ. ನಾನು 1 ನಿಮಿಷ ಆಗಷ್ಟೇ ಹುರಿದಿದ್ದೀನಿ. ಇದಕ್ಕೊಂದು ಸ್ವಲ್ಪ ಫ್ಲೇವರು ಟೇಸ್ಟ್ಗಾಗಿ ನಾನು ಏನು ಮಾಡ್ತಿದ್ದೀನಿ, ಇಂಗನ್ನು ಹಾಕ್ತಾ ಇದ್ದೀನಿ. ಇಂಗನ್ನು ಫ್ರೈ ಮಾಡೋಣ್ರಿ ಆ ಎಣ್ಣೆ ಒಳಗನೆ. ಈಗ ಇದು ಕರೆಕ್ಟಾಗಿ ಫ್ರೈ ಆದಮೇಲೆ 1 ಸ್ಪೂನ್ ಆಗಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋಬೋದು. 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, 1 ಚಿಟಿಕೆ ಅಂದರೆ 1/4 ಟೀ ಸ್ಪೂನ್ ಆಗಷ್ಟು ಅರಿಶಿನ, 1 ಸ್ಪೂನ್ ಆಗಷ್ಟಲ್ಲಿ ಕಸೂರಿ ಮೆಂತಿಯನ್ನು ಹಾಕ್ತಾಯಿದ್ದೀನಿ. ಕಸೂರಿ ಮೆಂತಿ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಲೋ ಫ್ಲೇಮಲ್ಲಿ ಇಟ್ಟನೆ ಈ ಮಸಾಲೆಗಳನ್ನು ಮಿಕ್ಸ್ ಮಾಡೋಣ್ರಿ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತಾವಲ್ರಿ, ಚಟ್ನಿನೋ ಅಥವಾ ಸೈಡ್ ಡಿಶು ಅಷ್ಟೇ ಟೊಮ್ಯಾಟೊದು ಚೆನ್ನಾಗಿ ಆಗ್ತದೆ. ಈಗ ಇದು ಕರೆಕ್ಟಾಗಿ ಬೇಯ್ದ ಮೇಲೆ ನಾನಿಲ್ಲಿ ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಕುಟ್ಟಿನೂ ಹಾಕ್ಬೋದು. ಒಂದು 2 ಹಸಿಮೆಣ್ಸಿನ್ಕಾಯಿ, ಇಲ್ಲಿನೂ ಖಾರ ನೋಡಿ ನೀವು ಹಾಕ್ಬೋದು. ಒಂದು ಮೀಡಿಯಮ್ ಸೈಜದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಅದನ್ನು ಸ್ಕಿಪ್ನೂ ಮಾಡ್ಬೋದು. ಈಗ ಇವನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ್ರಿ. ಕಡಲೆ ಹಿಟ್ಟೊಳಗೆ ಮಸಾಲೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬೇಯಬೇಕ್ರಿ. ಇದು ಕರೆಕ್ಟಾಗಿ ಬೇಯ್ದದೆ. ಇದಕ್ಕೊಂದು ಸ್ವಲ್ಪನೇ ನೀರು ಹಾಕೋತೀನಿ ರೀ. ನಾನು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೋತೀನಿ ರೀ. ನೋಡಿ, ಇದನ್ನು ನೀರು ಹಾಕಿ ನಾನು ಮಿಕ್ಸ್ ಮಾಡಿ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ತೀನಿ ರೀ. ನೋಡಿ, ಮಸಾಲೆ ಇದು ಈರುಳ್ಳಿ ಎಲ್ಲವೂ ಚೆನ್ನಾಗಿ ಬೇಯ್ದು ಆಯಿಲೂ ಸಪ್ರೇಟ್ ಆಗ್ಯದ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಹುಳಿ ಐತೆ ಹೇಳಿ ಸ್ವಲ್ಪ ಸ್ವೀಟ್ ಸಲುವಾಗಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಇಲ್ಲ ನಮ್ಗೆ ಹುಳಿನೇ ಇಷ್ಟ ಆಗ್ತದಂದ್ರೆ ನೀವು ಸಕ್ಕರೆನೂ ಸ್ಕಿಪ್ ಮಾಡ್ಬೋದು. ಇವು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈಗಿದು ಹುಳಿ, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕ್ರಿ ಅನ್ನೋವರೆಗೂ ಬೇಯಿಸೋಣ. ನೀವು ಇಷ್ಟು ಗಟ್ಟಿ ಅಂದ್ರೆ ನಡೀತದೆ. ಇಲ್ಲ ನಮಗೆ ಸ್ವಲ್ಪ ತೆಳು ಬೇಕಂದ್ರೆ ನೀವು ನೀರನ್ನು ಹಾಕಿ ಇದರೊಳಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೋದು. ಇದನ್ನು ನಾನು ಇನ್ನೊಂದು ಸ್ವಲ್ಪ ಮುಚ್ಚಿ 2 ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ. ನೋಡಿ, ಇದು ಚೆನ್ನಾಗಿ ಬೇಯ್ದದು ಮತ್ತು ಆಯಿಲನ್ನು ಈಗ ಸಪ್ರೇಟ್ ಆಗೈತೆ.
ಈಗಿದು ರೆಡಿ ಆಗಿದ್ರಿ. ಇದಕ್ಕೆ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಬೇಕಂದ್ರೂ ಹಾಕೋಬೋದು. ಇದು ಬಿಸಿ ಬಿಸಿಯಾಗಿ ಈಗ ರೆಡಿ ಆಗಿದ್ರಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇದು ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ಇದನ್ನು ಒಂದ್ಸಲ ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.